ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್. ಸಿನಿಮಾಗಾಗಿ ದೇವನ ದಂಡಿಸಿ ಸ್ಕ್ರೀನ್ ಮೇಲೆ ಡಿಫ್ರೆಂಟಾಗಿ ಕಾಣಿಸ್ಕೊಬೇಕು ಹಾಗೂ ಪ್ರೇಕ್ಷಕ ಪ್ರಭುಗಳಿಗೆ ಹೊಸದೇನಾದರೂ ಕೊಡಬೇಕು ಅನ್ನೋ ಆತರದಿಂದ ತಮ್ಮ ದೇಹ ಹಾಗೂ ಆರೋಗ್ಯವನ್ನು ಪಣಕ್ಕಿಟ್ಟು ಬಾಡಿ ಟ್ರಾನ್ಸ್ಫಾರ್ಮೇಷನ್ಗೆ ಮುಂದಾಗ್ತಾರೆ. ಈ ವಿಷಯ ಈಗೇಕೆ ಅಂತೀರಾ? ಕೆಲವು ಆ್ಯಕ್ಟರ್ಸ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮೇಲೆ ಗಮನ ಕೊಟ್ಟು ಸಿನಿಮಾದ ಸ್ಕ್ರಿಪ್ಟ್ಗಳನ್ನ ಗಾಳಿಗೆ ತೋರ್ತಾರೆ. ಆ್ಯಕ್ಚುಲಿ ಸಿನಿಮಾಗೆ ಅದು ಮುಖ್ಯನಾ? ಸಿನಿಮಾದಲ್ಲಿ ಅದು ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ ಅನ್ನೋದನ್ನು ತಿಳ್ಕೊಳಕ್ಕೆ ಹೋಗಲ್ಲ. ಹಾಗಾದರೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಸಿನಿಮಾಗಾಗಿ ದೇವನ ದಂಡಿಸಿ ಈ ವರ್ಕೌಟ್ ಮಾಡಿ ಸೋತವ್ರನ್ನ ನೋಡ್ಕೊಂಬರೋಣ ಬನ್ನಿ. ನಂಬರ್ 1, ಅಖಿಲ್ ಫಾರ್ ಏಜೆಂಟ್. ನಾಗಾರ್ಜುನ ಅವರ ಪುತ್ರ ಅಖಿಲನೇ ಆ್ಯಕ್ಟ್ ಮಾಡಿರೋ ಬಹುಕೋಟಿ ವೆಚ್ಚದ ಅದ್ದೂರಿ ಸಿನಿಮಾ ಏಜೆಂಟ್. ಅಖಿಲ್ ಈ ಸಿನಿಮಾಗಾಗಿ ಹೆವಿ ವರ್ಕೌಟ್ ಮಾಡಿದರು, ಬಟ್ ಸಿನಿಮಾ ವರ್ಕ್ ಆಗಲಿಲ್ಲ. ಸಿನಿಮಾದ ಕತೆ ಅಸಹ್ಯವಾಗಿತ್ತು, ಎಲ್ಲರಿಂದಲೂ ನೆಗೆಟಿವ್ ರೆಸ್ಪಾನ್ಸ್ನೇ ಪಡ್ಕೊತು. ಇದೊಂದು ಸ್ಪೈ ಆ್ಯಕ್ಷನ್ ಸಿನಿಮಾವಾಗಿರುತ್ತೆ ಅಂತ ಹೇಳಲಾಗಿತ್ತು ಕಣ್ರೆ. ಬಟ್ ಸಿನಿಮಾದ ಒಂದೊಂದು ಫ್ರೇಮ್ ಕೂಡ ಸ್ಪೋರ್ಟ್ಸ್ ಬ್ರ್ಯಾಂಡ್ಗೆ ಅಡ್ವರ್ಟೈಸ್ ಆಗಿತ್ತು. ಈ ಸಿನಿಮಾ ಅಖಿಲ್ ಅವರ ಸಿನಿಮಾ ಕೆರಿಯರ್ನಲ್ಲೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಮೋಸ್ಟ್ ಎಕ್ಸೈಟೆಡ್ ಸಿನಿಮಾ ಆಗಿತ್ತು. ಆದರೆ ಏಜೆಂಟ್ನ ಜನರು ಒಪ್ಕೊಳ್ಳಿಲ್ಲ. ಏಜೆಂಟ್ ಬರೋಬ್ಬರಿ 65 ಕೋಟಿ ವೆಚ್ಚದಲ್ಲಿ ತಯಾರಾಗಿದೆ ಸಿನಿಮಾ. ಬಟ್ ಈ ಸಿನಿಮಾ ಕಲೆಕ್ಟ್ ಮಾಡಿದ್ದು 10 ರಿಂದ 13 ಕೋಟಿ ಅಷ್ಟೇ. ಏಜೆಂಟ್ ಈಸ್ ಕಂಪ್ಲೀಟ್ಲಿ ಡಿಸಾಸ್ಟರ್. ನಂಬರ್ 2, ವಿಜಯ್ ದೇವರಕೊಂಡ ಫಾರ್ ಲೈಗರ್ ಎಲ್ಲರ ನಿರೀಕ್ಷೆನ ಹುಸಿ ಮಾಡಿದ್ದ ಸಿನಿಮಾ. ವಿಜಯ್ ದೇವರಕೊಂಡಗೆ ದೊಡ್ಡ ಬ್ರೇಕ್ ಕೊಡಬೇಕಾಗಿದ್ದ ಸಿನಿಮಾ. ಆದರೆ ಅವರ ಮುಂದಿನ ಸಿನಿಮಾ ಜನಗಣಮನಗೆ ದೊಡ್ಡ ಬ್ರೇಕ್ ಕೊಟ್ಬಿಡ್ತು. ಈ ಸಿನಿಮಾನು ಕೂಡ ಪೂರಿ ಜಗನ್ನಾಥ್ ಜೊತೆನೇ ಮಾಡಬೇಕಾಗಿತ್ತು. ಬಟ್ ಲೈಗರ್ನ ಸೋಲು ಎಲ್ಲನೂ ಉಲ್ಟಾ ಪಲ್ಟಾ ಮಾಡ್ತು. ಲೈಗರ್ಗಾಗಿ ವಿಜಯ್ ದೇವರಕೊಂಡ ತುಂಬಾ ಹಾರ್ಡ್ ವರ್ಕ್ ಮಾಡಿದರು. ಈ ವರ್ಕ್ನ ಸಿನಿಮಾದ ಸ್ಕ್ರಿಪ್ಟ್ ಮೇಲೆ ಮಾಡಿದರೆ ಖಂಡಿತ ಲೈಗರ್ ಕಮಾಲ್ ಮಾಡ್ತಿತ್ತು ಅನಿಸುತ್ತೆ. ಸಿನಿಮಾ ಯಾರನ್ನು ಕೂಡ ಇಂಪ್ರೆಸ್ ಮಾಡಲಿಲ್ಲ. ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾವಾಗಿತ್ತು. ಆದರೆ ಲೈಗರ್ನ ವಿಜಯ್ ಅವರ ಫ್ಯಾನ್ಸೇ ಅಕ್ಸೆಪ್ಟ್ ಮಾಡಲಿಲ್ಲ. 100 ಕೋಟಿಲಿ ತಯಾರಾದ ಲೈಗರ್ ವರ್ಲ್ಡ್ ವೈಡ್ ಕಲೆಕ್ಟ್ ಮಾಡಿದ್ದು ಬರೀ 60 ಕೋಟಿ ಮಾತ್ರ. ವಿಜಯ್ ದೇವರಕೊಂಡ ಬಾಡಿ ಟ್ರಾನ್ಸ್ಫಾರ್ಮೇಷನ್ಗಾಗಿ ಸುಮಾರು 6 ಮಂತ್ಸ್ ಹೆವಿ ವರ್ಕೌಟ್ ಮಾಡಿದ್ರು. ಸಿನಿಮಾ ಸೋತ ಕಾರಣ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ತುಂಬಾ ಲಾಸ್ ಅನುಭವಿಸಬೇಕಾಗಿ ಬಂತು. ಲೈಗರ್ನಿಂದ ಬರೋಬ್ಬರಿ 50 ರಿಂದ 70 ಕೋಟಿ ಲಾಸ್ ಆಗಿತ್ತು. ಸಿನಿಮಾದ ಬ್ಯಾಕ್ಡ್ರಾಪ್ MMA ಫೈಟರ್ ಅದೆಲ್ಲ ಇದ್ರೂ ಕೂಡ ಸಿನಿಮಾ ಎಲ್ಲರನ್ನೂ ಕೂಡ ಡಿಸಪಾಯಿಂಟ್ಮೆಂಟ್ ಮಾಡ್ತು. ಫೇಮಸ್ ಬಾಕ್ಸರ್ ಮೈಕಲ್ ಟೈಸನ್ ಕೂಡ ಸಿನಿಮಾದಲ್ಲಿದ್ದರು. ಸಿನಿಮಾನ ಕರಣ್ ಜೋಹರ್ ಅವರ ಧರ್ಮ ಪ್ರೊಡಕ್ಷನ್ ಸಂಸ್ಥೆ ಪೂರಿ ಜಗನ್ನಾಥ್ ಜೊತೆ ಪ್ರೊಡ್ಯೂಸ್ ಮಾಡಿದ್ರು. ನಂಬರ್ 3, ಸಂದೀಪ್ ಕಿಶನ್ ಫಾರ್ ಮೈಕಲ್. ಸಂದೀಪ್ ಕಿಶನ್ ಒಬ್ಬ ಪ್ರಾಮಿಸಿಂಗ್ ಆರ್ಟಿಸ್ಟ್ ಆಗಿದ್ದರು. ಮೈಕಲ್ ಸಿನಿಮಾ ಅವರ ಕೈ ಹಿಡಿಯಲಿಲ್ಲ. ಮೈಕಲ್ ಒಂದು ಕ್ರಿಮಿನಲ್ ಬ್ಯಾಕ್ಡ್ರಾಪ್ ಸಿನಿಮಾ. ಸಂದೀಪ್ ಕಿಶನ್ ಮೈಕಲ್ ಸಿನಿಮಾಗಾಗಿ ವಿಪರೀತ ವರ್ಕೌಟ್ ಕೂಡ ಮಾಡಿದರು. ಇದು ಅವಶ್ಯಕ ಇರಲಿಲ್ಲ ಕೂಡ. ಸಿನಿಮಾದಲ್ಲಿ ಹೊಸದೇನೂ ಇರಲಿಲ್ಲ. ರಿವೆಂಜ್ ಡ್ರಾಮಾ ಸಿನಿಮಾಗೆ ಮೈನಸ್ ಆಯಿತು. ಮೈಕಲ್ ಸಿನಿಮಾದಲ್ಲಿ ದೊಡ್ಡ ಕ್ಯಾಸ್ಟಿಂಗೇ ಇತ್ತು. ವಿಜಯ್ ಸೇತುಪತಿ, ಗೌತಮ್ ವಾಸುದೇವನ್ ಮೆನನ್. ಬಟ್ ಮೂವಿ ಕಂಪ್ಲೀಟ್ಲಿ ಡಿಸಾಸ್ಟರ್. ನಾರ್ಮಲ್ ಸಿನಿಮಾ ಲವರ್ಸ್ ಕೂಡ ಈ ಸಿನಿಮಾನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಸ್ಕ್ರಿಪ್ಟ್ ಕೂಡ ತುಂಬಾ ವೀಕಿತ್ತು, ಸ್ಟೋರಿ ನರೇಷನ್ ಕೂಡ. ನಂಬರ್ 4, ವರುಣ್ ತೇಜ್ ಫಾರ್ ಗಣಿ. ವರುಣ್ ತೇಜ್ ಕೆರಿಯರ್ನಲ್ಲಿ ಇದೊಂದು ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿನಿಮಾ ಆಗಿತ್ತು. ಸಿನಿಮಾಗೆ ಯಾವುದೇ ಹೈಪ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ವರುಣ್ ತೇಜ್ ವರ್ಕ್ ಮಾಡಿದ್ರು, ಬಟ್ ಸಿನಿಮಾ ವರ್ಕ್ ಆಗಲಿಲ್ಲ. ನಂಬರ್ 5, ಬೆಲ್ಲಂಕೊಂಡ ಸಾಯಿ ಶ್ರೀನಿವಾಸ್ ಫಾರ್ ಛತ್ರಪತಿ. 17 ವರ್ಷಗಳ ಹಿಂದೆ SS ರಾಜಮೌಳಿ ಡೈರೆಕ್ಟ್ ಮಾಡಿ ಡಾರ್ಲಿಂಗ್ ಪ್ರಭಾಸ್ ಆ್ಯಕ್ಟ್ ಮಾಡಿದ ಸಿನಿಮಾ ಹಿಂದಿಗೆ ರೀಮೇಕ್ ಆಗಿದ್ದು, ಸಿನಿಮಾದಲ್ಲಿ ಬೆಲ್ಲಂಕೊಂಡ ಸಾಯಿ ಶ್ರೀನಿವಾಸ್ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾಗಾಗಿ ತುಂಬ ಕಷ್ಟಪಟ್ಟಿದ್ರಂತೆ, ಆದರೂ ಕೂಡ ಫೈಟ್ ಸೀನ್ಗಾಗಿ. ಬಟ್ ಸಿನಿಮಾ ಅಟ್ಟರ್ ಫ್ಲಾಪ್ ಆಗಿದೆ. ಸೊ ಇದು ಇವತ್ತಿನ ವಿಡಿಯೋ. ಇಲ್ಲಿ ನಮ್ಮ ಕನ್ನಡದ ಯಾವುದೇ ಸಿನಿಮಾ ಸೇರಿಲ್ಲ. ಪೈಲ್ವಾನ್ ಸಿನಿಮಾಗಾಗಿ ನಟ ಕಿಚ್ಚ ಸುದೀಪ್ ತಮ್ಮ ದೇಹ ಹಾಗೂ ಆರೋಗ್ಯವನ್ನು ಪಣಕ್ಕಿಟ್ಟು ಬಾಡಿ ಟ್ರಾನ್ಸ್ಫಾರ್ಮೇಷನ್ಗೆ ಮುಂದಾಗಿದ್ದರು. ಪೈಲ್ವಾನಲ್ಲಿ ಕಿಚ್ಚ ಸುದೀಪ್ ಅವರ ಆ್ಯಕ್ಟಿಂಗ್ ಹಾಗೂ ಪರ್ಫಾರ್ಮೆನ್ಸ್ಗೆ ಆಡಿಯನ್ಸ್ ಕೂಡ ಫಿದಾಗಿದ್ದರು. ಆದ್ದರಿಂದಲೇ ಕಿಚ್ಚ ಸುದೀಪ್ ಅವರ ಸಿನಿಮಾ ಕೆರಿಯರ್ನಲ್ಲಿ ಪೈಲ್ವಾನ್ ಸಿನಿಮಾ 100 ಕೋಟಿ ಕ್ಲಬ್ ಸೇರಿದೆ. ಇದೇ ರೀತಿಯಾದ ಎಲ್ಲ ಸಿನಿಮಾ ಸುದ್ದಿಗಳನ್ನ ನಾವು ನಮ್ಮ ಇನ್ಸ್ಟಾ FB ಪೇಜ್ಗಳಲ್ಲಿ ಕೊಡ್ತಾ ಇರ್ತೀವಿ. ನೀವು ಅಲ್ಲೂ ಕೂಡ ನಮ್ಮನ್ನು ಲೈಕು, ಶೇರ್, ಫಾಲೋ ಮಾಡೋ ಮೂಲಕ ಪ್ರೋತ್ಸಾಹಿಸ್ಬೋದು. ಮತ್ತೊಮ್ಮೆ ಸಿಗೋಣ. ಸೈನಿಂಗ್ ಆಫ್, ಶಶಿ.